ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಭಾರತ್ ಮತ್ತೆ ದೀಪಕ್ ಮತ್ತೆ ಹರೀಶ್ ಬಗ್ಗೆ ನೀವೇನು ಕ್ರಮ ತಗೊಂಡಿದ್ದೀರಾ? ನೀವೇನ್ ಮಾಡಿದ್ದೀರಾ? ನೀವೇನ್ ಮಾಡಿದ್ದೀರಾ? ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಇವ್ರ ಬಗ್ಗೆ ನೀವು ಕಾನೂನು ಪರವಾಗಿ ಏನ್ ಕೈ ತಗೊಂಡಿದ್ದೀರಾ? ಹಿಂದೂ ಪರವಾಗಿ ಹಿಂದೂ ಮುಖಂಡರು ಅವ್ರಿಗೆ ಏನ್ ಪಾಠ ಕಲಿಸಿದ್ದಾರೆ? ಅವ್ರ ಮನೆಯವ್ರಿಗೆ ಏನ್ ತಿಳಿಸಿದ್ದಾರೆ? ಅದನ್ನ ನನಗೆ ಹೇಳಿ, ನಾನು ಹೇಳ್ತೀನಿ. ಏನ್ ಕ್ರಮ ಕೈಗೊಳಿಸಿದ್ರಿ ಅಂತ ತಾವು ಹೇಳಿದ್ರಿ. ಇದಕ್ಕಿಂತ ಹಿಂದೆ ಕೆರಗೋಡಲ್ಲಾದಂತ ಇದಕ್ಕೆ ನೀವೇನ್ ಕ್ರಮ ಕೈಗೊಂಡಿದ್ದೀರಾ? ಉದಯಪುರದವ್ರಿಗೆ ಏನ್ ಕ್ರಮ ಕೈಗೊಂಡಿದ್ದೀರಾ? ಅದೇ ಹುಬ್ಳಿ ಧಾರವಾಡದಲ್ಲಿ ಜೀಪ್ ಮೇಲೆ ಹತ್ತಿ ನಿಂತಿದ್ದಲ್ಲ ಅವ್ರ ಮೇಲೆ ಏನ್ ಕ್ರಮ ಕೈಗೊಂಡಿದ್ದೀರಾ? ಕಲಬುರ್ಗಿ ಪ್ಲೇ ಮಾಡಿ ಪ್ಲೇ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ವಾಯ್ಸ್ ಹೋಗ್ತಾ ಇದೆ, ವಾಯ್ಸ್ ಅರೆಸ್ಟ್ ಆಗಿದ್ದಾರೆ ಸರ್. ವಾಪಸ್ ಬನ್ನಿ. ನಟರಾಜ್ ಗೌಡ್ರು ವಾಯ್ಸ್ ಮಾತ್ರ ಆನೆ. ನಟರಾಜ್ ಗೌಡ್ರು ವಾಯ್ಸ್ ಮಾತ್ರ ಆನೆ ಸರ್. ಯು ವೇಸ್ಟಿಂಗ್ ಟೈಮ್ ನೌ, ಯು ವೇಸ್ಟಿಂಗ್ ಟೈಮ್. ನಟರಾಜ್ ಗೌಡ್ರು ವಾಯ್ಸ್ ಮಾತ್ರ ಆನೆ. ನಟರಾಜ್ ಗೌಡ್ರೆ, ಚಿತ್ತಾಪುರದ ರಾವೂರ್ನಲ್ಲಿ ನಡೆದಿರುವ ಘಟನೆ, ನಿಮ್ಮ ವಾಯ್ಸ್ ಹೋಗ್ತಾ ಇಲ್ಲ. ಚಿತ್ತಾಪುರದ ರಾವೂರ್ನಲ್ಲಿ ನಡೆದಿರುವ ಘಟನೆ ಇದು. ಕೇವಲ 2-3 ದಿನಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನೆನಪು ಮಾಡ್ತೀನಿ ಸರ್. ಕೋಮು ದಳ್ಳೂರಿಗಳು ಹೆಚ್ಚಾಗಿರುವ ಕಾರಣದಿಂದಾಗಿ ಕರಾವಳಿ ಭಾಗಕ್ಕೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ನೀವು ಹೇಳಬೇಕಲ್ಲ ಸರ್ ಪ್ರಿಯಾಂಕ್ ಖರ್ಗೆ ಅವರೇ, ಚಿತ್ತಾಪುರದಲ್ಲಿ ಏನ್ ನಡೀತಾ ಇದೆ ದಯಮಾಡಿ ಕಣ್ಬಿಟ್ಟು ನೋಡಿ. ಕೇವಲ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ ಇಂಥ ಘರ್ಷಣೆ ಗಲಾಟೆಗಳು, ನಿಮ್ಮ ಸ್ವಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ ಸ್ವಾಮಿ. ಇದನ್ನು ದಯಮಾಡಿ ಗಮನಿಸಿ ಅಂತ ಹೇಳ್ಬೇಕಲ್ವಾ? ಈ RSS ಪರೇಡ್ ಮೇಲೆ ಬ್ಯಾನು, ಹಿಂದುತ್ವದ ಮೇಲೆ ದ್ವೇಷ, ಇದನ್ನು ಬಿಟ್ಟು ಈ ತರದ ಘಟನೆಗಳು ನಡೆದಾಗ್ಯೂ ಕೂಡ ಒಬ್ಬ ಜವಾಬ್ದಾರಿ ಮಿನಿಸ್ಟರ್ ಆಗಿ ಇದನ್ನ ತಡೆಯೋ ಪ್ರಯತ್ನ ಮಾಡ್ಬೇಕಲ್ವಾ? ಎಲ್ಲ ತಡೆಯೋ ಪ್ರಯತ್ನ ಮಾಡ್ತಾರೆ, ಅದು ಕೇಳಿಕೆನೂ ಕೊಡ್ತಾರೆ, ಕುಲಂಕುಷವಾಗಿ ತನಿಖೆನೂ ಮಾಡಿಸ್ತಾರೆ. ಆಮೇಲೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಮೇಲೆ ಈ ಬಲಪಂಥೀಯವಾದಿಗಳು, RSS ಅವರು, ಬಿಜೆಪಿಯವರು ಟಾರ್ಗೆಟ್ ಇಟ್ಟು ಅವರನ್ನ ಸಂಚು ಮಾಡಿ ಈ ರೀತಿಯ ವಾತಾವರಣ ಸೃಷ್ಟಿ ಮಾಡ್ತಾರೆ ಅಂತ ಕೂಡ ನಮಗೆ ಮಾಹಿತಿ ಇದೆ. ಅದು ಖಂಡಿತವಾಗಿ ಆ ಕೆಲಸವನ್ನ ಬಿಜೆಪಿ ನಾಯಕರುಗಳು ಚಿತ್ತಾಪುರದಲ್ಲಿ ಬಿಜೆಪಿಯ ನಾಯಕರು, RSS ಬಲಪಂಥೀಯವಾದಿಗಳು ಈ ತರ ಕುತಂತ್ರವನ್ನ ಮಾಡಿ, ಕೋಮುವಾದವನ್ನ ಮಾಡಿ, ಪ್ರಚೋದನೆ ಮಾಡಿ, ಘರ್ಷಣೆಗಳನ್ನ ಮಾಡಿಸಲಿಕ್ಕೆ ಸಂಚುಗಳನ್ನ ಮಾಡಿದ್ದಾರೆ, ಮಾಡ್ತಾರೆ. ಇದು ನಾವು ಕೇಳಿ, ಬಾಗಲಕೋಟೆನಲ್ಲಿ ಕಿಡಿಗೇಡಿ ಒಬ್ಬ ಕಲ್ಲು ಹೊಡೆದಿದ್ದಾನೆ, ಅವನ್ನ ಹಾಕಿದ್ದಾರೆ. ಇದೇ ರೀತಿಯ ಪ್ರಕರಣಗಳು ನೀನ್ ಜಪ ಮಾಡ್ತಾ ಇರೋ ಆ ಕಿಡಿಗೇಡಿ ಹೆಸರು ನೀನ್ ಜಪ ಮಾಡು. ಕಿಡಿಗೇಡಿ ಮಾತ್ರ ಚಿಕ್ಕಮಗಳೂರು ಇದೇ ರೀತಿ, ಮಂಗಳೂರು ಇದೇ ರೀತಿಯ ಕಿಡಿಗೇಡಿಗಳು ಅಲ್ಪಸಂಖ್ಯಾತರ ಮೇಲೆ ಅಲ್ಲೇ ಮಾಡ್ತಾ ಇಲ್ಲ ಕೂಡ ಅದು ಕಿಡಿಗೇಡಿಗಳೇ. ನಾನೇನು ಅವ್ರ ಹೆಸರೇನು ಹೇಳ್ಬೇಕಾಗಿಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹಲಾಲು ಜಟ್ಕಾ ಇದನ್ನೇ ಮಾಡ್ಕೊಂಡು ಕೂತಿದ್ರು. ಈಗಲೂ ಅಷ್ಟೇ ಕೋಮು ದಳ್ಳೂರಿ ಬೆಳೆಸಲಿಕ್ಕೆ ಬಿಜೆಪಿ ಸಂಚು ಮಾಡ್ತಾ ಇದೆ ರಾಜ್ಯದಲ್ಲಿ. ಯಾವುದೇ ಯುವಕರು, ಅದು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ, ಈ ರೀತಿಯ ಟ್ರಾಪ್ ಗಳಿಗೆ ಬೀಳಬಾರದು, ಮತ್ತೆ ಪ್ರಚೋದನೆಗೆ ಒಳಗಾಗಬಾರದು. ಕಾನೂನಿಗೆ ಗೌರವ ಕೊಡಬೇಕು. ಮುಸಲ್ಮಾನ ಅಂತ ಆಗ್ಬೋದು, ಹಿಂದೂ ಆಗ್ಬೋದು, ಎಲ್ಲರೂ ಸಮಾನರು, ಯಾರು ಪ್ರಚೋದನೆಗೆ ಒಳಗಾಗಬಾರದು. ನಟರಾಜ್ ಗೌಡ್ರೆ, ನೀವೇನಂದ್ರಿ ಬಾಗಲಕೋಟೆಯಲ್ಲೂ ಕೂಡ ಚಿತ್ತಾಪುರದಲ್ಲೂ ಕೂಡ ಬಿಜೆಪಿಯವರು ಈ ರೀತಿಯ ಸಂಘರ್ಷಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಸರ್ ಅದು ಸಂಚನ್ನ ರೂಪಿಸುತ್ತಿದ್ದಾರೆ. ತನ್ಜೀರ್ ಯಾವ ಬಿಜೆಪಿ ಆರ್ಗನೈಸೇಷನ್ ನ ಕಾರ್ಯಕರ್ತ, ತನ್ಜೀರ್ ಯಾವ RSS ನ ಕಾರ್ಯಕರ್ತ, ತನ್ಜೀರ್ ಯಾವ VHP ಯ ಕಾರ್ಯಕರ್ತ, ಯಾವ ಷಡ್ಯಂತರದ ಭಾಗ ನಿಮ್ಮ ಖಂಡಿತವಾಗಿ ಆತ ಯಾವ ಕಾರ್ಯಕರ್ತನಲ್ಲ, ಒಬ್ಬ ಕಿಡಿಗೇಡಿ ಮಾತ್ರ. ಹೆಂಗೆ ನೀವು ಹೇಳಿದ್ರಿ ಸಂಚು ರೂಪಿಸುತ್ತಿದ್ದಾರೆ? ಈ ಗಲಾಟೆ ಕಿಡಿಗೇಡಿ ಅಂತ ಹೇಳಿದೀನಿ, ಆದ್ರೆ ಆತ ತನಿಖೆ ಮಾಡಿ ಹೇಳ್ತಾರೆ. ಪ್ರಚೋದನೆ ಮಾಡಿದ್ರು,
ಮತ್ತೆ ಅಲ್ಲಿ ನೀವೇ ಅಲ್ಲಿನ ಹೇಳಿದ್ರಲ್ಲ ಪ್ರಚೋದನೆ ಸರ್ ಈಗ. ಮಾಡಿದವರು ಯಾರು ಅದನ್ನು ತನಿಖೆಯಿಂದ ಹೊರಗೆ ನಟರಾಜ್ ಬರ್ತದೆ. ಗೌಡ್ರು ನೀವೇ ಇವಾಗ ಹೇಳಿದ್ರಿ ಆದ್ರೆ ಬಿಜೆಪಿ ಅವರು ಷಡ್ಯಂತ್ರ ರೂಪಿಸ್ತಿದ್ದಾರೆ. BJP ಅವರು ಷಡ್ಯಂತ್ರದ ಭಾಗ ಆಗಿರ್ಬೇಕು ತನ್ವೀರ್ ಹಾಗಾದ್ರೆ. ನಾನು ಬಾಗಲಕೋಟೆ ಹೇಳ್ತಾ ಇಲ್ಲ, ಕಲಬುರಗಿನಲ್ಲಿ, ಚಿತ್ತಾಪುರದಲ್ಲಿ ಬಾಗಲಕೋಟೆ ಖಂಡಿತವಾಗಿ ನಿಮ್ಮ ಹತ್ರ ಏನು ಇಲ್ಲ ಬಿಜೆಪಿ ಅವರು, ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು RSS ನ ದಿನ ನಾಗೇಂದ್ರ ಕೇಳ್ತಿದ್ದಾರೆ, ಸರ್. ನೋಂದಣಿಯಾಗದ ನಾಗೇಂದ್ರ ಗೋಷ್ಠಿ ಸಂಸ್ಥೆ ಅಂತ ಹೇಳ್ತಾ ಇದಾರಲ್ಲ, ನಾಗೇಂದ್ರ ಅದನ್ನು ಸರ್. ಸಹಿಸಲಾಗದ ಬಿಜೆಪಿ ಮತ್ತೆ Correct. RSS ನಾಗೇಂದ್ರ ಸರ್ ಅವರು ಅಲ್ಲಿಗೆ ಸಂಚು ಮಾಡೇ ಮಾಡ್ತಾರೆ. ಇದನ್ನ ಬಾಗಲಕೋಟೆಯಲ್ಲಿ ಹುಷಾರಾಗಿರ್ಬೇಕು ಜನ. ನಡೆದಿದ್ದು ಕಲಬುರಗಿಲಿ ಒಂದು ನಟರಾಜ್ 10 ಕಂಪನಿ ಗೌಡ್ರ ಹೇಳ್ತೀರಾ? ಪ್ರಕಾರ ನಾಗೇಂದ್ರ ಸರ್ IT ಕಂಪನಿಗಳು ಬಾಗಲಕೋಟೆಯಲ್ಲಿ ಕಲಬುರಗಿನಲ್ಲಿ. ನಡೆದಿದ್ದು ಇದು ಒಂದು ಬೆಂಗಳೂರಿಗೆ ಅಚಾನಕ್ ಇದೆಲ್ಲ, ಕೃತ್ಯ. ಬೆಂಗಳೂರಿಗೆ. ಚಿತ್ತಾಪುರದಲ್ಲಿ ನಡೆದಿರೋದು ಇದು ಪ್ಲಾನ್ಡ್ ಅಟ್ಯಾಕ್. ಅಲ್ಲಿ ಜವಳಿ ಕಂಪನಿಗಳಿದೆ. ಚೆನ್ನಾಗಿದೆ ಸರ್ ಇದು. ಮೇಡಮ್ ನೋಡಿ, ತಾವು ನನಗೆ 2 ಪ್ರಶ್ನೆಗಳಿಗೆ ಉತ್ತರ ಬೇಕಾಗುತ್ತೆ. ಮಾನ್ಯ ಅವರು ಸೂಪರ್ CM ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ರು, ಅವರು ದಯಮಾಡಿ ಅಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಆ ಭಾಗದಲ್ಲಿರ್ತಕ್ಕಂಥ ಜನ ಇವತ್ತಿಗೂ ಕೂಡ ಮೇಡಮ್ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ಇಲ್ಲ, ಓಡಾಡೋದಕ್ಕೆ ಕುಡಿಯೋಕ್ಕೆ ನೀರಿಲ್ಲ, ಒಳಚರಂಡಿಗಳಿಲ್ಲ, ವಿದ್ಯುತ್ ಇಲ್ಲ, ಬಸ್ಗಳಿಲ್ಲ, ಏನೂ ಇಲ್ಲ. ಇವರು ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡ್ತಾರಲ್ಲ. 50 ವರ್ಷಗಳ ಕಾಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಕಲ್ಪಿಸದೇ ಇರ್ತಕ್ಕಂಥ ನಿಮ್ಮ ಶಕ್ತಿ 9 ಬಾರಿ ಗೆದ್ದಿ. 1 ನಿಮಿಷ 9 ಬಾರಿ ಗೆದ್ದಿ ಇವತ್ತಿವರೆಗೂ ಆ ಜನ ನಂಗೆ ತಡೆದಿಟ್ಕೊಂಡು ಒಳಗಡೆ ಇಟ್ಕೊಂಡಿದ್ದೀರಲ್ಲ. ಇವತ್ತು ಕೂಡ ಈ ರೀತಿ ಕ್ಷುಲ್ಲಕ ರಾಜಕಾರಣಗಳನ್ನ ಮಾಡಿ ಆ ಜನನ ಒಂದು ರೀತಿ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ, ಇದು ನಂಬರ್ 1. ನಂಬರ್ 2, ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅವರು ಪದೇ ತಪ್ಪಿಸ್ಕೋತಾ ಇದ್ದಾರೆ. ಯಾವ ಕಾರಣಕ್ಕೆ ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಇದರಲ್ಲಿ ಯಾರು ಪ್ರಚೋದನೆ ಇದೆ ಅಂತಕ್ಕಂಥದ್ದು ವಿಷಯ ಸೈಡ್ಗಿಟ್ರೆ, ಜನಸಾಮಾನ್ಯ ಇವತ್ತು ಸಫರ್ ಪಡ್ತಾ ಇದ್ದಾನೆ. ನೀವು ಅವ್ರು ಕೇಳಿದ್ದಕ್ಕಂಥ ಒಂದು ಒಳ್ಳೆಯ ಪ್ರಶ್ನೆ, ಯಾಕೆ ನಿಮ್ಮ ಸಮುದಾಯದ ಮುಖಂಡರುಗಳು ಇಷ್ಟು ಜನ ಇದ್ದಾರೆ, ಒಂದು ಗಲಭೆಯಲ್ಲೂ ಕೂಡ ಸಮಾಜದ ಎಲ್ಲರೂ ಬಂದ್ಬಿಟ್ಟು ನಾವು ಒಂದು ದೇಶದಲ್ಲಿದ್ದೀವಿ, ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ, ಶಾಂತಿ ಸಭೆಗೆ ನಾವು ಹೋಗ್ಲಿಲ್ಲ ಸರ್. ಯಾಕೆ ನಾವು ಶಾಂತಿ ಸಭೆಯಲ್ಲಿ ನಡೆಯಲ್ಲ, ಶಾಂತಿ ಸಭೆಗೆ ಹೋಗ್ಲಿಲ್ಲ ನಿನ್ನೆ. ಶಾಂತಿ ಸಭೆಗೆ ಹೋಗಿಲ್ಲ ವಿಷಯ ಇರ್ಲಿ, ಶಾಂತಿ ಸಭೆಯಲ್ಲಿ ನಡೆಯೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಮುಖಂಡರುಗಳಿದ್ದಾರೆ, ಬಂದು ಕೂತ್ಕೊಂಡು ಒಂದು ವೇದಿಕೆಯಲ್ಲಿ ಒಂದು ನೀವು ಸ್ಟೇಟ್ಮೆಂಟ್ ನಾಳೆ ನಾನು ಒಂದು ನಿಮಿಷ ಹೇಳಿ ತನಕ ಕೇಳಿ ಸರ್, ಸರ್ ಒಂದು ನಿಮಿಷ ಹೇಳಿ ತನಕ ಕೇಳಿ. ನಿಮ್ಗೆ ಎಷ್ಟು ಬೇಕು ಹೇಳಿ, ನಾನು ಕೊಡ್ತೀನಿ ನಿಮ್ಗೆ. ಈಗ ಯಾರಿಗೆ ಅಂತ ಹೇಳ್ತೀರಾ ಸರ್? ಇವತ್ತಿನವರೆಗೂ ಕೂಡ ಸ್ಟೇಟ್ಮೆಂಟ್ಗಳು ಯಾವುದು ಬಂದಿಲ್ಲ ಈ ರಾಜ್ಯದಲ್ಲಿ. ಚರ್ಚೆಗೆ ಸಮಯ ಇದೆ ಅಷ್ಟೇ. ನನ್ನ ಹೇಳಿಕೆಯನ್ನ ಫಾರೂಕ್ ಅವರು ನಾಗೇಂದ್ರ ಸರ್, ಚರ್ಚೆಗೆ ಸಮಯ ಇದೆ ಅಷ್ಟೇ. ನಾಗೇಂದ್ರ ಸರ್ ಫಾರೂಕ್ ಅವರು ಒಪ್ಕೊಳ್ತಾರೆ, ಆಡಿಯೋ ಹೋಗ್ತಾ ಇಲ್ಲ ಇಬ್ರದೂನು. ನೀವು 4 ಜನ ಒಪ್ಕೊಳ್ತೀರಿ, ನಮ್ಮ ವೀಕ್ಷಕರು ಕೂಡ ಸರ್ ವಾಯ್ಸ್ ಹೋಗ್ತಿಲ್ಲ. ಥ್ಯಾಂಕ್ ಯು ಸಮಯ ಇದ್ದಿದ್ದಷ್ಟೇ. ನೀವೆಲ್ಲರೂ ಕೂಡ ಒಪ್ಕೊಳ್ತೀರಿ ಅಂತ ಬಯಸ್ತೀನಿ. ಶಾಂತಿಯುತವಾದ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಇರುವ ಎಲ್ಲಾ ಸಮುದಾಯದವರು ಕೂಡ ಶಾಂತಿ ಪ್ರಿಯರಾಗಿರ್ಬೇಕು. ಒಬ್ರು ಕೈಯಲ್ಲಿ ಕಲ್ಲು ಹಿಡ್ಕೊಳ್ತಾನೆ ಇರ್ತೀವಿ, ಇನ್ನೊಬ್ರು ಅದನ್ನ ಪ್ರತಿರೋಧಿಸ್ತಾನೆ ಇರ್ತೀವಿ ಅಂದ್ರೆ ಶಾಂತಿಯ ಹೂದೋಟ ಆಗೋದಿಲ್ಲ. ಬದಲಾಗಿ ಇಂಥ ಘಟನೆಗಳು ಮರುಕಳಿಸ್ತಾ ಇರುತ್ತೆ. ನಿಜವಾಗ್ಲೂ ಯಾವುದಕ್ಕಾದ್ರೂ ತಡೆ ತರಬೇಕು ಅಂತಂದ್ರೆ ದ್ವೇಷ ಭಾಷಣದ ಜೊತೆಗೆ ಈ ಧರ್ಮದ ಹೆಸರಲ್ಲಿ ಹುಟ್ಟಾ ಇರುವ ದ್ವೇಷಕ್ಕೂ ಕೂಡ ತಡೆ ತರುವ ನಿಟ್ಟಿನಲ್ಲಿ ಕಠಿಣ ಕಾನೂನನ್ನ ನಿಜ ಅರ್ಥದಲ್ಲಿ ಜಾರಿಗೆ ತರಬೇಕು. ಪಾಠ ಕಲಿಸಿರೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಏನ್ ಪಾಠ ಕಲಿಸಿದ್ರು? ಭಾರತ್ ಸರ್, ನಮ್ಮ ಮತ್ತೆ ವೀಕ್ಷಕರಿಗೆ. ದೀಪಕ್ ಮತ್ತೆ ಹರೀಶ್ ಬಗ್ಗೆ ತನ್ವೀರು, ನೀವೇನು ಸದ್ದಾಮು, ಕ್ರಮ ತಗೊಂಡಿದ್ದೀರಾ? ತನ್ವೀರು, ನೀವೇನ್ ಮಾಡಿದ್ದೀರಾ? ಫಯಾಜು, ಅಂದ್ರೆ ನೀವು ನೀವೇನ್ ಮಾಡಿದ್ದೀರಾ? ನೀವು ಕ್ರಮ ಕೈಗೊಳ್ಳಲ್ಲ. ನೀವು ಕ್ರಮ ಸರ್, ನನ್ನ ನಾನು ಸಮುದಾಯದ ಕೇಳ್ತಾ ಇರೋ ಕಡೆಯಿಂದ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಸಮುದಾಯದ ಕಡೆಯಿಂದ ಇವ್ರ ಬಗ್ಗೆ ನೀವು ಕಾನೂನು ಸಮುದಾಯದ ಪರವಾಗಿ